ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಯಚೂರಿನ ಸರ್ಕಾರಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರ ಗೋಳಾಟ ಕೇಳೋರಿಲ್ಲ ಹೇಳೋರಿಲ್ಲ. ಮೂಲಭೂತ ಸೌಲಭ್ಯಗಳು ಸಿಗದೆ ಕಂಗಾಲಾಗಿದ್ದಾರೆ ಪಾಪ ವಿದ್ಯಾರ್ಥಿಗಳು. ವಾರ್ಡನ್ ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಡೋಂಟ್ ಕೇರ್. ರಾಯಚೂರಿನ ಸರ್ಕಾರಿ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿನಿಯರ ಗೋಳಾಟ, ಮೂಲಭೂತ ಸೌಲಭ್ಯಗಳು ಸಿಗದೆ ಪಾಪ ಕಂಗಾಲಾಗಿದ್ದಾರೆ ಸ್ಟೂಡೆಂಟ್ಸ್. ವಾರ್ಡನ್ ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ. ಕಾಲೇಜು ಕ್ಲಾಸ್ ಅನ್ನ ಬಿಟ್ಟು ವಿದ್ಯಾರ್ಥಿನಿಯರು ಹೋರಾಟಕ್ಕೆ ಇಳಿದಿದ್ದಾರೆ. ಪರಿಶಿಷ್ಟ ಪಂಗಡಗಳ ಕಲ್ಯಾಣಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿ ಕಿಡಿಕಾರಿದ್ದಾರೆ. ಹಾಸ್ಟೆಲ್ನ ಸಮಸ್ಯೆಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ವಿದ್ಯಾರ್ಥಿನಿಯರು. ಏನೆಲ್ಲ ತೊಂದರೆ ಆಗ್ತಾ ಇದೆ ಅಂತ. ಸರಿಯಾಗಿ ಊಟ ಕೊಡಲ್ಲ, ಕೊಳೆತ ತರಕಾರಿಗಳನ್ನ ಹಾಕಿ ಅಡುಗೆ ಮಾಡ್ತಾರೆ. ಹಾಸ್ಟೆಲ್ಗೆ ವಾರ್ಡನ್ ದಿನನಿತ್ಯವೂ ಬರಲ್ಲ ಅಂತೇಳಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಇನ್ನ ಈ ಸೋಪ್ ಕಿಟ್ ಆಗಿರ್ಬೋದು ಅಥವಾ ಸ್ಯಾನಿಟರಿ ಪ್ಯಾಡ್ ಇದ್ಯಾವುದೂ ಕೂಡ ನಮಗೆ ಸಿಕ್ಕಿಲ್ಲ, ಕೊಡ್ತಾ ಇಲ್ಲ ಅಂತೇಳಿ ವಿದ್ಯಾರ್ಥಿನಿಯರು ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಮಾಡೋ ಹೋರಾಟ ಎಷ್ಟು ಗಟ್ಟಿಯಾಗಿದೆ ಅಂದ್ರೆ ನಿಮ್ ಮ್ಯಾಲಿಂದಿರೋರು ಕೆಳಗಿಂದಿರೋರು ಮ್ಯಾಲಿಂದ ಅಧಿಕಾರಿಗಳನ್ನು ಇಲ್ಲಿ ತರಿಸಿ ಕೂಡ್ಸಿದ್ದೀರಾ. ಅದು ವಿದ್ಯಾರ್ಥಿಗಳ ಇಲ್ಲ ನನಗೆ ಆಗೋದಿಲ್ಲ ಅಂತಂದ್ರೆ ದಯವಿಟ್ಟು ನೇರವಾಗಿ ಇವತ್ತು ಹೇಳಿಬಿಡ್ರಿ. ಅವ್ರು ಬೇಕಾದ್ರೆ ಬೇರೆ ಅಲೋಟ್ ಮಾಡ್ತಾರೋ ಅಥವಾ ಅದನ್ನ ಏನ್ ಮಾಡ್ತಾರೋ ನಿಮಗ್ ಬಿಟ್ಟದ್ದು ಸರ್, ನೀವು ಅಧಿಕಾರಿಗಳು. ಯಾಕಂದ್ರೆ ನಮ್ಗೆ ದಿನ ಇದೆ ಸಮಸ್ಯೆ. ಅದು ಬಿಟ್ಟು ನಾವು ದಿನ ನಮ್ಗೆ ಊಟ ಇಲ್ಲ, ನನಗೆ ಯಾರು ಮಾತು ಕೇಳವಲ್ರು, ನನಗೆ ಸ್ವಿಚ್ ಆಫ್ ಅಡಿಗೆಯವರಿಂದ ಕಾಲ್ ಮಾಡಿಸಿದ್ರೆ ಅವ್ರ ನಂಬರ್ ಬ್ಲಾಕ್ ಆಗ್ತಾರ ಅಂತ ಹೇಳ್ತಾರ್ರಿ. ಅವ್ರ ಏನೇನ್ರಿ ಕೇಳ್ರಿ ಅವ್ರನ್ನ. ಮೇಡಮ್ ಸದ್ಯಕ್ಕೆ ನಿಮ್ದು ಎಷ್ಟು ಡೇ ಒಂದು ವಾರದಲ್ಲೇ ಮಾಡಿ ಮುಗಿಸ್ಕೊಟ್ಬಿಡ್ರಿ ಅವ್ರಿಗೆ. ಓಕೆನಾ? ಕೊಡೋಣ ಮನವಿ. ಬರೆಯಕ್ಕೆ ಎದಕ್ಕೆ ಇಟ್ಕಲ್ರಿ ಮೇಡಮ್ ಅವರು? ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಇಂದ ನಾವು ದೂರಿಂದ ಬಂದಿರ್ತೀವಿ. ನಾವ್ ಯಾರನ್ನ ಕೇಳ್ಬೇಕ್ರಿ? ನಮಗ್ ಗೊತ್ತಿಲ್ಲ ಇದು. ಅವ್ರ ಮೇಡಮ್ ಕೇಳ್ರಿ ಅಂತಾರೆ, ಮೇಡಮ್ ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರ ಕಾಲ್ ಪಿಕ್ ಮಾಡ. ಅದು ನೈಟ್ ಟೈಮ್. ನಮಗೆ ಫಸ್ಟ್ ಇಯರ್ ಸ್ಟಾರ್ಟ್ ಆಗೋದು ಜೂನ್ ಜುಲೈ ಅಲ್ಲಿ ಸ್ಟಾರ್ಟ್ ಆಗುತ್ತಾ. ಇನ್ನಾದ್ರೂ ಅಡ್ಮಿಷನ್ ಮಾಡೋರ್ ಬಂದವ್ರಿಗೆ ಏನಂತಾರ, ಹುಡುಗಿರ್ಗೆ ಇಷ್ಟು ದಿನ ಬಿಟ್ಟು ಬಂದ್ರಿ, ಒಂದ್ ವಾರ ಬಿಟ್ಟು ಬನ್ರಿ, ಒಂದ್ ತಿಂಗಳು ಬಿಟ್ಟು ಬನ್ರಿ ಅಂತ ಅಂತಾರ. ಯಾಕೆ ಬಿಟ್ಟು ಬರ್ಬೇಕು? ಯಾಕಾಯ್ತು ಹಾಸ್ಟೆಲ್ ಕಾಲೇಜ್ ಎಲ್ಲ ಸ್ಟಾರ್ಟ್ ಆಗೈತೆ, 3 ತಿಂಗಳ ಸ್ಟಾರ್ಟ್ ಆಗಿ ಇನ್ನ ಫಸ್ಟ್ ಇಯರ್ ಹುಡುಗಿರ್ ಬಂದಿಲ್ಲ ನಮ್ ಹಾಸ್ಟೆಲ್ ಅಲ್ಲಿ. ಏನ್ ಮಾಡಕತ್ತಾರ? ಏನ್ ರೇಷನ್ ಜಾಸ್ತಿ ಆಗುತ್ತಾ? ಕಮ್ಮಿ ಮಾಡ್ಬೇಕಂತ ಮಾಡಕತ್ತಾರ? ಏನ್ ಮಾಡಕತ್ತಾರ ಅರ್ಥ ಆಗವಲ್ತು. ನಮಗ್ ನ್ಯಾಯ ಬೇಕು. ಎಷ್ಟು ಜನ ಇರ್ತೀವಿ ನಾವು? ಟೋಟಲ್ 300 ಜನ ಇರ್ತೀವಿ. ಇವಾಗ 300 ಜನನೂ ಇಲ್ಲ, 180 ಜನ ಇದೀವಿ. 180 ಜನಕ್ಕೆ ಸಾಲ್ವ್ ಮಾಡಕ್ಕೆ ಈ ತರ ಮಾಡಕತ್ತಾರ. ಇನ್ನ 300 ಜನ ಬಂದ್ರೆ ಏನ್ ಸಾಲ್ವ್ ಮಾಡ್ತಾರ ನಮ್ಗೆ ಅರ್ಥ ಆಗವಲ್ತು. ನಮ್ಗೆ ಇದು ಫುಡ್ ಪ್ರಾಬ್ಲಮ್ ಐತೆ, ವಾಶ್ರೂಮ್ ಪ್ರಾಬ್ಲಮ್ ಐತೆ, ಕಿಟ್ ಬಾಕ್ಸ್ ಬರ್ತಿಲ್ಲ, ನ್ಯಾಪ್ಕಿನ್ ಬರ್ತಿಲ್ಲ, ಹಾಸಿಗೆಗಳಿಲ್ಲ ಮಕ್ಕಳಕ್ಕ. ಕೆಳಗಡೆ ಮಕ್ಕಂತಾರ ಹುಡುಗಿರು, ಒಬ್ರೊಬ್ರು ಬೆಡ್ ಸಿಕ್ಕಿಲ್ದಿರೋರು ಕಸದ ಹತ್ರ ಮಕ್ಕಂತಾರ. ಹಾಸಿಗೆಯನ್ನ ಕೊಡ್ಬೇಕಲ್ಲ ಸರ್. ಟ್ಯಾಬ್ಲೆಟ್ಸ್ ಜ್ವರ ಬಂದ್ರೆ ನಾವ್ ಎಲ್ಲಿ ಹೋಗಕ್ಕಿಲ್ಲ. ಕೇಳಿದ್ರೆ ಇಲ್ಲ, ನೀವೇನಾದ್ರೂ ಮಾಡ್ಕೊಳ್ರಿ, ನಮಗ್ ಗೊತ್ತಿಲ್ಲ. ನೀವ್ ಯಾಕಿದ್ದೀರಾ ಹಾಸ್ಟೆಲಲ್ಲಿ? ಹುಷಾರಿಲ್ಲ ಅಂದ್ರೆ ಮನೆಗೆ ಹೋಗ್ಬಿಡ್ರಿ. ಹುಷಾರಿಲ್ಲ ಅಂದ್ರೆ ಅವಾಗೆ ಗೊತ್ತಾಗಲ್ಲ ಹುಷಾರಿಲ್ಲ ಅಂತ. ಆಮೇಲೆನೆ ಗೊತ್ತಾಗೋದು. ಸಮಸ್ಯೆ ಹೇಳಿದ್ರೆ ನಮಗ್ ಗೊತ್ತಿಲ್ಲ, ಏನಾದ್ರೂ ಮಾಡ್ಕೊಳ್ರಿ ಅಂತಾರ. ಫೋನ್ ಮಾಡಿದ್ರು ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾರ, ರೆಸ್ಪಾನ್ಸೇ ಮಾಡಲ್ಲ ಒಂದೂನು.